ಆಡಿರಿ ರಾಗಗಳ ನುಡಿಸಿರಿ ತಾಳಗಳ ಸ್ವಾಮಿ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಅವನು ಗುಡಿಯ ಗುಂಡರ ಕಡದವನೇ ಗುಡಿಯ ಗುಂಡರ ಕಡದವನೇ ಕಂಬಡಗೇರಿ ಬೆಂದವನೇ ರಾಮುವ ಕೊಳವ ಕಡದವನೇ ಕಾಲಲ್ಲ ಇಳಿದವನೇ ದೊಡ್ಡಾಲಲ್ಲ ಇಳಿದವನೇ ಕಂಬದ ಬೋಳಿ ದಿಂಬದ ಮಲಗ ಬೇಡರ ಕಣ್ಣಯ್ಯ ಬರ್ತವನೇ ಗಣಶರಣ ಕರುವಾಗಲಿ ಮಾದೇವ ಸ್ವಾಮಿ ಕನ್ನಡಿಯೇ ಕೈಲಾಸ ಕಡಿಯಲ್ಲಿ ಅಲಂಬೋಡಿ ಚಿನ್ನದ ಕದವ ತೆಗೆದಾರೋ ಚಿನ್ನದ ಕದವ ತೆಗೆದಾರೋ ಮಾದೇವ ಚಿನ್ನದ ಕದವ ತೆಗೆದಾರೋ. ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ನನ್ನ ಹೆಸರು ಕಂಸಾಳೆ ಮಾದೇವ ಅಂತ. ನಮ್ಮೂರು ಮಾರ್ಸಟ್ಟಹಳ್ಳಿ, ಮೈಸೂರು ತಾಲೂಕು, ವರ್ಣ ಹೋಬಳಿ. ನಾವು ಕಲ್ತಿರೋ ಕಥೆಯನ್ನು ಗುರುಗಳ ಹತ್ರ ಕಲ್ತಿರೋ ಕಥೆಯನ್ನು ನಿಮ್ಮ ಪಾದದ ಮುಂದ್ಗಡೆ ನಾವು ಅರ್ಪಿಸ್ತಾ ಇದ್ದೀವಿ. ಗಜಮುಖನೆ ಶ್ರೀ ಗರ್ಭಗಣನಾಥ ಎಲಿಯ ವಾನವನೇರಿಸಿ ಲೋಕ ಸಂಚರಿಪೆ ಗೌರಿವರ ಪುತ್ರ ಶಿವನ ಕುಮಾರ ವಿದ್ಯದಾಯಕ ಕರುಣಿಸುರಿನ ಪಾದ ಚರಣಗಳಿಗೆ ಮೊದಲು ಶರಣಯ್ಯ ಶರಣು ಶರಣಯ್ಯ. ಶಂಕರ ಸ್ವಾಮಿ ಮೊದಲು ನಿಮ್ಮ ಪಾದವನ್ನೇ ನೀವೆವು ಮತಿಗಳ ಕರುಣಿಸೋ ಮಾದೇವ ಮತಿಗಳ ಕರುಣಿಸೋ ಮಾದೇವ ಮಾದೇವ ಕರುಣಿಸೋ ಮಾದೇವ ಸ್ವಾಮಿ ಬಡವರ ದನಿಯೇ ಪ್ರಭುತರ ಪ್ರೇಮ ಬಡವರ ಕಾಯೋ ಮಾದೇವ ಬಡವರ ಕಾಯೋ ಮಾದೇವ ಮಾದೇವ ಬಡವರ ಕಾಯೋ ಮಾದೇವ ಸ್ವಾಮಿ ನಾವು ಕೂಗಿದ ಕೂಗು ಎಳುಮಲೆ ಮಾದೇವ ನಿಮ್ಮ ಪಾದ ಕರುವಾಗಲಿ ಮಾದೇವ ಮಾದೇವ ನಿಮ್ಮ ಪಾದ ಕರುವಾಗಲಿ ಮಾದೇವ ಸ್ವಾಮಿ ಕನ್ನಡಿಯೇ ಕೈಲಾಸ ಕಡಿಯಲ್ಲಿ ಅಲಂಬೋಡಿ ಚಿನ್ನದ ಕದವ ತೆಗೆದಾರೋ ಚಿನ್ನದ ಕದವ ತೆಗೆದಾರೋ ಮಾದೇವ ಚಿನ್ನದ ಕದವ ತೆಗೆದಾರೋ ಸ್ವಾಮಿ ಚಿನ್ನದ ಕದವ ತೆಗೆಯುವಾಗ ಮಾದೇವ ಬಿಳಿಯ ಗಂಟೆ ತನಿರಂದೋ ಬಾರಿಯ ಗಂಟೆ ತನಿರಂದೋ ಮಾದೇವ ನಿಮ್ಮ ಬಾರಿಯ ಗಂಟೆ ಗನಿರಂದೋ ಸ್ವಾಮಿ ನ್ಯಾಯವ ಗೆಲ್ಲಿಸಿ ನೀತಿಯ ಉಳಿಸಿ ಧರ್ಮವ ಕಾಯೋ ಮಾದೇವ ಧರ್ಮವ ಕಾಯೋ ಮಾದೇವ ಮಾದೇವ
ಸಂಪತ್ತುಗಾರ ಮಾದೇವ ಸಂಪತ್ತುಗಾರ ಮಾದೇವ ಮಾದೇವ ಸಂಪತ್ತುಗಾರ ಮಾದೇವ ಸ್ವಾಮಿ ಸಂಪತ್ತುಗಾರ ಎಳುಮಲೆಯ ಮಾದೇವ ಸಂಪತ್ತಲಿ ನಿಮ್ಮ ನೆನೆದೇವೋ ಸಂಪತ್ತಲಿ ನಿಮ್ಮ ನೆನೆದೇವೋ ಸ್ವಾಮಿ ತುಳಿಯ ತಿಂಗೆಲ್ಲ ಗಿಡಿಯಲ್ಲೋ ಮಾದೇವ ಹೇಗೆ ಬರಲಪ್ಪ ನಿನ್ನ ಬಳಿಗೆ ಹೇಗೆ ಬರಲಪ್ಪ ನಿನ್ನ ಬಳಿಗೆ ಮಾದೇವ ಹೇಗೆ ಬರಲಪ್ಪ ನಿನ್ನ ಬಳಿಗೆ ಸ್ವಾಮಿ ಹೇಗೆ ಬರಲಪ್ಪ ನಿನ್ನ ಬಳಿಗೆ ಮಾದೇವ ಬಡವರ ಕಾಯೋ ಮಾದೇವ ಸ್ವಾಮಿ ಬಡವರಿಗೆ ನೀವಲದೆ ಭಾಗ್ಯಕ್ಕೆ ನೀವಲದೆ ದುಡಿಕೆ ಒಲದೆಲ್ಲಪ್ಪ ಮಾದೇವ ದುಡಿಕೆ ಒಲದೆಲ್ಲಪ್ಪ ಮಾದೇವ ಮಾದೇವ ದುಡಿಕೆ ಒಲದೆಲ್ಲೋ ಮಾದೇವ ಸ್ವಾಮಿ ಬಾಗಿದ ಮರೆಯಲ್ಲಿ ಬಾಗಿ ನೋಡುವರ್ಯಾರ ಭಾಗ್ಯಕ್ಕೆ ಒಡೆಯ ಮಾದೇವ ಭಾಗ್ಯಕ್ಕೆ ಒಡೆಯ ಮಾದೇವ ಮಾದೇವ ಭಾಗ್ಯಕ್ಕೆ ಒಡೆಯ ಮಾದೇವ ಸ್ವಾಮಿ ಭಾಗ್ಯಕ್ಕೆ ಒಡೆಯ ನಮಗೊಡೆಯ ಮಾದೇವ ಬಾಗಿ ನೋಡಪ್ಪ ನಮ್ಮ ಬಡತನವ ಬಾಗಿ ನೋಡಪ್ಪ ನಮ್ಮ ಬಡತನವ ಮಾದೇವ ಬಾಗಿ ನೋಡಪ್ಪ ನಮ್ಮ ಬಡತನವ ಮಾದೇವ ಮಾದೇವ ಅರಗರ ನಮ್ಮಪ್ಪಾಜಿ ಮಾಯ್ಕಾರ ಮಾದಪ್ಪ ಉಲಿವಾನದವರು ಉತ್ತರ ದೇಶದವರು ಮಾದೇವ ಕನ್ನೆಂಬ ಕೈಲಾಸವನ್ನ ಮರೆತು ಗಿರಿಜೆಂಬ ಕಲ್ಯಾಣವನ್ನ ತೊರೆದು ಆಸುಣ ಮಾಸುಣ ನೀರು ನಿದ್ರಾದಿ ಹೆಣ್ಣು ಮಣ್ಣು ಒಂದು ಚಿಹ್ನೆಗಳನ್ನು ಕಂಡು ಮಾದಪ್ಪ ಏಕಾಂಗಿ ಹೊರಗಿರ್ತಕ್ಕಂಥ 7 ಮಲ ಮುದ್ದು ಮಾದಪ್ಪ ಮಾಯ್ಕಾರ ಮಲೆ ಮಾದೇಶ್ವರ ಆದಿ ಗುರುವೆ ಅನಾಥ ರಕ್ಷಕ ಮಾದೇವ ಏಕಾಂಗಿ ಹೊತ್ತು 7 ಮಲೆ ಎತ್ತಯ್ಯ ಕುಂಜುಮಲೆ ಗುರುಗಂಜಿ ಮಲೆ ನಾಗಮಲೆ ನಡುಮಲೆ ಜ್ಯೋತಿ ಮಲೆ ರುದ್ರಾಕ್ಷಿ ಭದ್ರಾಕ್ಷಿ ಮಲೆ ಮಾಂತ ಮಲೆ ಪರ್ವತ ಮಲೆ ಲಿಂಗ ಮಲೆ ಮಹೇಂದ್ರ ಮಲೆ 77 ಮಲೆ ಒಳಗೆ ತಪ್ಪದೆ ನಡೆದು ನಾಟ್ಯ ಎನ್ನುವಂತ ಮುತ್ತು ಮಾದೇಶ್ವರ ಗಂಡಾದಿ ಗಂಡ ಗಂಡು ನಿವಾನದಯ್ಯ ಕೆಂಡಗಣ್ಣ ಮೂರ್ತಿ ಮಲೆ ಮಾದೇಶ್ವರ ನಾನು ಕನ್ನೆಂಬ ಕೈಲಾಸವನ್ನ ಮರೆತು ಗಿರಿಜೆಂಬ ಕಲ್ಯಾಣವನ್ನ ತೊರೆದು ಆಸುಣ ಮಸುಣ ನೀರು ನಿದ್ರಾದಿ ಹೆಣ್ಣು ಮಣ್ಣು ಒಂದು ಚಿಹ್ನೆಗಳನ್ನು ತೊರಕೊಂಡು ಯಾರು ಇಲ್ಲದೆ ಒಂದು ಮಲ 105 ಗಿರಿ ಅಂತೇಳಿ 7 ಮಲ ಕೈಲಾಸ ಬಂದು ನಾನು ನೆಲೆಗೊಂಡನಲ್ಲ ಯಾರೋ ಸುಮಗಳು ಶಿಶುಮಗಳು ಹೊತ್ತಂತ ಕಣ್ಣೀರು ನನ್ನ 7 ಮಲ ಕೈಲಾಸಕರವಾಗಿದೆಯಲ್ಲ ಆ ಹೆಣ್ಣು ಮಗಳ ಕಷ್ಟವನ್ನ ನಾನು ಕಣ್ಣೆತ್ತಿ ನೋಡಿ ಬರಬೇಕು ಅಂತೇಳಿ ಮಾಯ್ಕಾರ ಮಲೆ ಮಾದೇಶ್ವರ ತಂದೆಯವರು ಸ್ವಾಮಿ ಬೇಡರ ಕಣ್ಣಯ್ಯನ ಕರೆದವರೇ ಕರೆದು ಬುದ್ಧಿ ಹೇಳವರೇ ಮಾದೇವ ಮಾದಪ್ಪ ಬೇಡದ ಕೈ ನನ್ನ ಕರೆದು ಬೇಡದಂತ ವರವನ್ನು ಕೊಟ್ಟು ಕೇಳಪ್ಪ ನನ್ನ ಕಂದ ಚಿಕ್ಕವನೇ ಬೇಡದ ಕಣ್ಣಯ್ಯ ಮೂಡೋನ್ಮಲ ಕೈಲಾಸ ಅಜ್ಜಿಯಾಗೊಳ್ಳಿದಂತ ಬಂದು ನಾನು ನೆಲೆಗೊಂಡನಲ್ಲ ಎಸ್ವೆ ಕೊಂಗನ ನಮ್ಮಕ್ಕ ಬಂದು ಇಂತಲ್ಲರಿ ಮುದ್ದಕ್ಕೆ ಹಾಕೊಂಡು ಅವರು ಮಾತು ತೆಂಬಳು ಮಾತನಾಡ್ತಾರೆ ಅವ್ರ ಭಾಷೆ ನನಗೆ ತಿಳಿದಿಲ್ಲ ನನ್ನ ಭಾಷೆ ಅವ್ರಿಗೆ ತಿಳಿಯೋದಿಲ್ಲ ಕಂದಣ್ಣ ಇವಳು ನನ್ನ ಕಂದ ಹೆಣ್ಣು ಮಗಳ ಕಷ್ಟ ನಾನು ಕಣ್ಣೆತ್ತಿ ನೋಡಿ ಬರಬೇಕಾದ್ರೆ ಭಾರಿ ಪಾದ ನೊಂದೋಯ್ತವೆ ನನ್ನ ಪುಟ್ಟ ಪಾದ ನೊಂದೋಯ್ತವೆ ಕೆಂದರ್ಗಣ್ಣ ಅಗಲ ಆಯ್ತವೆ ಕೆಂದವ್ರ ಕಂದ
ಅದಕ್ಕೋಸ್ಕರವಾಗಿ ಕೇಳು ನನ್ನ ಕಂದ, ಹೆಣ್ಮಕ್ಳ ಕಷ್ಟ ನಾನು ನೋಡ್ಬೇಕಾದರೆ ನನಗ ಸಣ್ಣ ಅದೊಂದು ಬರಗಾಲ ನೀನು ತಕೊಂಡು ಬಾರೋ ಗಣಚರಣ. ಚಿಕ್ಕದಾದಂತ ಒಂದು ಬರಗನ ತಕ್ಕಂಡು ಬಾ ಅಂತ ಹೇಳಿದ್ರಂತೆ ಮಾಯ್ಕಾರ ಮಾದೇಶ್ವರ. ಏನಪ್ಪಾ ತಂದೆ, ನಿಮ್ಮ ಸೇರಿ ಇಲ್ಲಿಗೆ 12 ವರ್ಷವಾಯ್ತು. ನಿಮ್ಮಲ್ಲೇ ವಿದ್ಯೆ ಕಲ್ತಿ, ಬುದ್ಧಿಯನ್ನು ಕಲ್ತಿ, ಓದೋದನ್ನ ಕಲ್ತಿ, ಬರೆಯೋದನ್ನ ಕಲ್ತಿ. ಬರಗ ಅಂದ್ರೆ ಏನು ತಂದೆ ಅಂತೇಳಿ ಚಿಕ್ಕವನು ಬೇಡ ಕಣ್ಣೆ ಕೇಳಿದಾಗ, ಕೇಳು ನನ್ನ ಕಂದ, ಬರಗ ಅಂದ್ರೆ ಸ್ವಲ್ಪ ಯಾರು ಗೊತ್ತಿಲ್ಲ ನನ್ನ ಮಗನೇ. ಬರಗ ಅಂದ್ರೆ ಹುಲಿ ಕಣೋ, ಹುಲಿಗಳ ಹೆಸರು ಹೇಳ್ತೀನಿ, ನೆಪ್ಪಿಟ್ಕೋ ನನ್ನ ಕಂದ ಶಿಷ್ಯ ಮಗನೇ ಅಂತೇಳಿ ಮಾಯ್ಕಾರ ಮಲೆ ಮಾದೇಶ್ವರ ಆಲಳದರ್ ಕಣ್ಣ ನಾಗಮಲೆ ನಡೆಸೋಣ. ಇಂಥವು 77 ಹುಲ್ಗಳು ಹೇಳ್ತೀನಿ, ನೆಪ್ಪಿಟ್ಕೋ ನನ್ನ ಕಂದ ಅಂತೇಳಿ ಮಾಯ್ಕಾರ ಮಲೆ ಮಾದೇಶ್ವರ. ಕೌದಳ್ಳಿ ಕರಿ ಬರಗ, ಕುಂಟುಪುರದ ಎಂಟಿಬ್ಬ, ತಟ್ಟಳದ ಪುಟ್ಟ ಬರಗ, ಮಾಟಳ್ಳಿ ಮಟ್ಟ ಮೂಗ, ಗೂಳ್ಯದ ಗುಡ್ಡಗಣ್ಣ ಅಂತ ಹೇಳ್ದ. ನಂಚಗರ್ಕ ಕೇಳು ನನ್ನ ಕಂದ, ತಾಳಬಾಯಿ ತಲದೋಗ ನಾಗಮಲೆ ನಡೆಸಣ್ಣ ನನ್ನ ಕೊಕ್ಕನೆ ತರದು ಕೊರಡು ಲಿಂಗ ಕಟ್ತಂತ ಕುಂತೂರು ಮಾಡ ಸ್ವಾಮಿಗಳು ಕೊಟ್ಟಂತ 12 ಕೆಂಬರ್ಗಡ ಶಿಷ್ಯ ಮಗನೇ, ನನಗ ಒಪ್ಪಿದಂತ ಬರಗನ ನೀನು ತಕೊಂಡು ಬಾರೋ ಗಣಚರಣ. ಗಣಚರಣ ಮಾದಪ್ಪ, ನಿಮ್ಮ ಮಾತ ಕೇಳ್ಕೊಂಡು ನನ್ನ 7 ಮಲ ಕೈಲಾಸದಲ್ಲಿರ್ತಕ್ಕಂಥ ಹುಳುಗಳನ್ನು ಕಿಣಕ್ ಬಿಟ್ಟದೆ ಉಂಟಾದರೆ ನನ್ನ ಗುರು ಅಂತ ಬಲ್ಲುವೋ ಶಿಷ್ಯರು ಅಂತ ಬಲ್ಲು ಮಾದೇಶ್ವರ. ನನ್ನನ್ನ ಹಳ್ಳಕ್ಕೆ ಹಾಕೊಂಡು ನರಕಿ, ಕೊಲ್ಗ ಹಾಕೊಂಡು ಕುರುಕಿ ಕಂಡ ತಿಂದೂರುಂಡ ಬೀಸ ಆಡ್ಬಿಟ್ರಿ ನೀವು ಕೈ ಕಂಡ್ರಪ್ಪ ಮಾದೇಶ್ವರ ಅಂದ್ರಂತೆ. ಹೇಳೋ ನನ್ನ ಕಂದ, ನನ್ನ ಹುಳುಗಲ್ ಕೈ ನಿನ್ನ ಕೊಂದಿಸ್ಬಿಟ್ಟು ನಾನು ಕೇಳು ಕಂದ. ಮಾಯ್ಕಾರ ಮಲೆ ಮಾದೇಶ್ವರ ಗಂಡ ಆದಿಗಂಡ ಗಂಡುಲಿ ವಾನದಯ್ಯ, ಎದುರು ಬೇಡ ಬೆಚ್ಚಬೇಡ ಶಿಶು ಮಗನೇ ಅಂತೇಳಿ ಮಾಯ್ಕಾರ ಮಲೆ ದೋಸ್ತವನ್ನ ತೆಗೆದು ಓಂ ನಮಃ ಶಿವಾಯ, ಓಂ ಭಗವಾನ್ ಸಕಲ ಕಂಠ ನಿವಾರಣವಾಗಲಿ ಅಂತೇಳಿ ಮಂತ್ರಿಸಿ ಚಿಕ್ಕವನು ಬೇಡ್ರ ಕಣ್ಣೆ ಕೊಯ್ ಕೊಟ್ರಂತೆ. ಅವ್ರು ಕೊಟ್ಟಂತ ಮಲೆ ದೂಳ್ತವನ್ನ ಚಿಕ್ಕವನು ಬೇಡ್ರ ಕಣ್ಣೆ ಈಸ್ಕೊಂಡು ಮುಂದಿರಗ್ನಲ್ಲಿ ಕಟ್ಕೊಂಡು ಅವನು ಬೇಡರ ಕಣ್ಣೆಯ ಬಂದವನಲ್ಲ, ಬೇಡರ ಕಣ್ಣೆಯ ಬರ್ಸರಣ. ಗಣಚರಣ ಅವನು ಗುಡಿಯ ಗುಂಡರ ಕಡದವನೇ, ಗುಡಿಯ ಗುಂಡರ ಕಡದವನೇ, ಕಂಬಡಗೇರಿ ಬೆಂದವನೇ, ರಾಮೋ ಕೊಳವ ಕಡದವನೇ, ಚಿಕ್ಕಾಲಳ್ಳ ಇಳಿದವನೇ, ದೊಡ್ಡಾಲಳ್ಳ ಇಳಿದವನೇ, ಕಂಬದ ಬೋಳಿ ದಿಂಬದ ಮಲಗ ಬೇಡರ ಕಣ್ಣಯ್ಯ ಬರ್ತವನೇ. ಗಣಶರಣ ಕಂಬದ ಬೋಳಿ ದಿಂಬದ ಮಲೆಯಲ್ಲಿ ನಿಂತುಕೊಂಡು ಚಿಕ್ಕವನು ಬೇಡ ಕಣ್ಣಯ್ಯ ಮಾದಪ್ಪ ಹೇಳಿದ್ರು ಅಂತ ನಾನು ಬಂದನಲ್ಲ. ಯಾವ ಬಿದ್ರು ಪೊದೆ ಒಳಗೆ ನೋಡಿದ್ರು ಕೂಡ ಒಂದ್ ಅಂಟ ಗೊದ್ದನ ಮರಿ ಕೂಡ ಸರ್ಕಂತ ಇಲ್ವಲ್ಲ. 77 ಹುಳುಗಳ ಹೆಸರನ್ನ ಒಂದೇ ಉಸಿರಿಗೆ ಹೇಳ್ಬಿಟ್ರಲ್ಲ ಅಂತೇಳಿ ಚಿಕ್ಕವನು ಓಂ ನಮಃ ಶಿವಾಯಿ, ಓಂ ನಮಃ ಭಗವಾನಿ ಸಕಲ ಕಂಠಕ ನಿವಾರಣವಾಗಲಿ ಅಂತೇಳಿ ಅವ್ರು ಕೊಟ್ಟಂತ ಮಲೆ ದೂಳ್ತವನ್ನ 7 ಮಲ ಕೈಲಾಸಕ್ಕೆ ಉರ್ಬಿಟ್ನಂತೆ ಚಿಕ್ಕವನು ಬೇಡ್ರ ಕಣ್ಣಯ್ಯ. 77 ಹುಳುಗಳ ಹೆಸರಿಲ್ಲ ಒಂದೇ ಹೆಸರಿಗ ಹೇಳ್ತಾ ಇರುವರಂತೆ. ನನ್ನ ಕೌದಳ್ಳಿಗೆ ಕರಿ ಬರಗಾಪ, ಕೌದಳ್ಳಿಗೆ ಕರಿ ಬರಗಾಪ, ಕುಂಟುಪುರದ ಇಂಕಿ ಬಾಬಾ, ಕಟ್ಟಳದ ಪುಟ್ಟು ಬರಗಾಪ, ಮಾಟಳ್ಳಿ ಮಟ್ಟ ಮುರುಗಾಪ, ಗುಳ್ಳೆದ ಗುಡುಗಣ್ಣಾಪ, ಅಂಚತಾಳ ಕೆಂಚು ಬರಗಾಪ, ಮಕ್ಕಳದ ಮೇಳ ಮುರುಗಾಪ, ಆಲಳದ ಅರುಕಣ್ಣಾಪ, ಆದಿದ್ದು ಗಚ್ಚಲ ಇರುವವನೇ, ಆದಿದ್ದು ಗೊತ್ತ ಮುರಿಯವನೇ, ಹಳ್ಳ ಕೊಳ್ಳದ ನೀರುವವನೇ, ಆದಿದ್ದು ಎಕ್ಕತ್ತ ಹಿಡಿಯವನೇ, ಮಾಡಿದವ್ರು ನೋಡಿದವನೇ, ತಪ್ಪದವ್ರು ಎತ್ಕೊಂಡವನೇ, ಎದ್ದು ಬಾರೋ ಸಿದ್ರಾಮ ಎಂದು ಕೂಗವರಲ್ಲ ಗಂಧರ್ಣ. ಗಣಚರಣ
ಚಿಕ್ಕವನು ಬೇಟ ಕಣ್ಣಯ್ಯ 77 ಹುಳುಗಳ ಹೆಸರನ್ನೆಲ್ಲ ಒಂದೇ ಹೆಸರಕ್ಕೆ ಹೋಗುದ್ರಂತೆ. ಆಗ 77 ಹುಳುಗಳು ಕೂಡ ಬಿದ್ರವಾಸನತ್ತೆ ಒಳಗ ಒಂದಕ್ಕೊಂದು ಮೈ ತೀಟ ಬಂದು ಕೆಮ್ಮಣ್ಣ ಗುತ್ತಿ ಒಳಗ ಜಗಳ ಆಡ್ತಾ ಇದ್ದಂತೆ. ಬಿದ್ರು ಗುತ್ತಿ ಒಳಗ ಒಂದಕ್ಕೊಂದು ಮೈ ತೀಟ ಬಂದು ಒತ್ತಡ ಸಾಡ್ತಾ ಇದ್ದಂತೆ. ಇವತ್ತು ನಮ್ಮನ್ನ ಕಟ್ಟಾಳ್ತಕ್ಕಂತ ದಣಿ ನಮ್ಮನ್ನ ಕರೀತಾ ಇದಾರೆ, ನಮ್ಗೆ ಏನು ಆಹಾರ ಕೊಟ್ಟರು ಏನು ಬಹುಮಾನ ಕೊಟ್ಟರು ಅಂತೇಳಿ ಯಾವ್ದು ಧೂಳನ್ನ ಮೈ ಮೇಲೆ ಇರ್ಕೊಂಡು ಬಂಗದಾಗಲ ನಾಲ್ಗೆ ಇರ್ಕೊಂಡು ಕೊಳಗದಾಗಲ ಬಾಯಿ ಬಿಟ್ಕೊಂಡು ಹುಟ್ಟದ ಗಾತ್ರ ಕಂಡನ್ನ ಮೆಡರ್ಸ್ಕೊಂಡು 77 ಹುಳುಗಳು ಕೂಡ ಅವು ಕುಣ್ಕೊಂಡು ಬರ್ತಾವಲ್ಲ 77 ಹುಳುಗಳು ಜಗದೊಡೆಯ. ಬರುವ ರೌಸಿಗೆ ಬರಗೋರು ಬೆಟ್ಟ ನಡಗಿದವು, ಮನವ ಉದ್ದೆ ತೊಡುವ ನೋಡು ದುಂಡುಳು ಮಾದೇವ. ಬೆಟ್ಟದ ಮಾದೇವ ಬರುವಾಗ ಹುಟ್ಟುಗಲು ಕೂಡು ಹುಟ್ಟಿದವು, ನೆಟ್ಟರಲು ಕಾವಿದಾಳವ ನಡು ಬೆಟ್ಟದ ಮ್ಯಾಲೆ. ಬಂಗಾರ ಕೊಟ್ಟ ಸೇಜಿಯ ಮೇಲೆ ಸಿಂಗಾರವಾದರೆ ಮಾದೇವ. ಬಂಗಾರದ ಬೆಳೆ ಬರಗರ ಮೇಲೆ ಬೀದಿ ಮೆರೆದಾರ. 77 ಹುಳುಗಳು ಕೂಡ ಕುಡ್ಕೊಂಡು ಬಂದು ಬೇಡ್ರ ಕಣ್ಣಯ್ಯ ಕೂದಂತ ಸ್ಥಳಕ್ಕೆ ಬಂದು ಒಂದಕ್ಕೊಂದು ಕೊತ್ತಿ ಮರಿಯಪ್ಪಂದವಾಗಿ ಬಾಲ ತಿಕ್ಕಾಕೊಂಡು ಸಪ್ಪು ಕೂತ್ಕೊಂಡವಂತೆ. ನಮ್ಮನ್ನ ಕಟ್ಟಾಳ್ತಕ್ಕಂಥ ದಣಿ ನಮ್ಮನ್ನ ಕರೆದ್ಬಿಟ್ಟು ಎಲ್ಲಿ ಹೋದ್ರು ಅಂತೇಳಿ 77 ಹುಳುಗಳು ಕೂಡ ನೋಡ್ತಾ ಇರುವಂತೆ. ಆಗ ನಮ್ಮ ಅಪ್ಪಾಜಿ ಮುದ್ದು ಮಾದೇಶ್ವರ ಹೇಳ್ದಂಗೆ 77 ಹುಳುಗಳು ಕೂಡ ಸಾಧ್ಯವಾಗವಲ್ಲಂತೇಳಿ ಬಾರಿ ಬಂಡವನ ಎತ್ತಿ ಕಲ್ಲುಗಿರ್ತಕ್ಕಂಥ ಚಿಕ್ಕವನು ಬೇಡ ಕಣ್ಣಯ್ಯ ಒಟ್ಟಪರ್ನಾಗಿ ಈಚೆಗೆ ಬಂದನಂತೆ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಸಮೃದ್ಧ ಜಾನಪದ ಜಗತ್ತಿನಿಂದ ಮತ್ತೊಬ್ಬ ವಿಶೇಷ ಜನಪದ ಕಲಾವಿದನ ಪರಿಚಯವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನ ವರುಣ ಹೋಬಳಿಯ ಮಾರಶೆಟ್ಟಹಳ್ಳಿಯ ಕಂಸಾಳೆ ಮಾದೇವಯ್ಯನವರು. ಸರ್ ನಮಸ್ಕಾರ. ನಮಸ್ಕಾರ ಗುರುಗಳೇ. ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಗುರುಗಳೇ. ವೀಕ್ಷಕರ ಮುಂದೆ ಹಾಡಿದ್ದೀರಿ, ಗುರುಗಳೇ, ನಿಮ್ಮ ಕಲೆಯನ್ನು ತೋರಿಸ್ಕೊಟ್ಟಿದ್ದೀರಿ. ಹೌದು ಗುರುಗಳೇ. ಹೇಗಿದೆ ಬದುಕು? ಬದುಕು ಕಷ್ಟ ಗುರುಗಳೇ. ಕಲೆನ ಇನ್ನೂ ಯಾರು ಬೆಳೆಸೋರಿಲ್ಲ ಗುರುಗಳೇ. ನಮ್ಮ ತಲೆಗಳಿಗೆ ಸರಿ ಯಾರು ಹೇಗೆ ಏನ್ ಬೆಳೆಸ್ಬೇಕು, ಈಗ ನಮ್ಮ ತಲೆಗೆ ಹಾಳಾಗುತ್ತಲ್ಲ, ಈ ಕಲೆನ ಇನ್ನೂ ಬೆಳೆಸ್ಬೇಕು. ಈಗಿನ ಪೀಳಿಗೆಗೆ ನಾವು ದಾರಿ ತೋರ್ಬೇಕು. ತೋರಿ ಬರಲ್ವಲ್ಲ ಗುರುಗಳೇ. ಈಗಿನ ಕಾಲದವ್ರೆಲ್ಲ ಈ ಮೊಬೈಲ್ಗಳು ನೋಡ್ತಾರ, ಈ ಕಲೆಗೆ ಯಾರು ಬೆಲೆ ಕೊಡಲ್ವಲ್ಲ. ನಮ್ಮ ಶಿಷ್ಯರು 50 ಪೈರಿದೆ, 50 ಪೈರು ಯಾರೋ ಬರ ಇವ್ರು 4 ಜನ ಇವತ್ತು ಅದು ಗ್ವಾಗರ ಇವತ್ತು ಬಂದಿರೋದು. ಶೂಟಿಂಗ್ ಮಾಡ್ತಾರೆ ಅಂತ ಬಂದವ್ರ ಇಲ್ದೇರ್ ಬರ್ತಿರ್ಲಿಲ್ಲ. ಹೌದಾ? ಹೆಂಗ್ ಮತ್ತೆ ಉಳಿಸೋದು ಹೆಂಗ್ ಮತ್ತೆ ಇದನ್ನ? ಅದನ್ನೇ ಹೆಂಗಾರು ಮಾಡಿ ನಿಮ್ಮಂತೆಯವರು ಪರಿಚಯ ಮಾಡಿಸಿ ಇಂಥವಕ್ಕೆಲ್ಲ ತಿಳುವಳಿಕೆ ಕೊಟ್ಟು ಮಾಡ್ಲಿ ಅಂತ ನಮ್ಮ ಆಸೆ ಅಷ್ಟೇ. ನಮ್ ತಲೆ ಹಾಳಾಯ್ತದ ಕಲ್ತಿರೋದು, ನಮ್ ತಲೆಗೆ ಸರಿ ಆಗ್ಬಾರ್ದು. ಇದನ್ನ ಉಳಿಸ್ಬೇಕು ಅಂತ ನಮ್ಮ ಆಸೆನೇ ಇದೆ. ಎಲ್ರಿಗೂ ಬನ್ನಿ ಸಾಯಂಕಾಲ ಟೈಮಿಗೆ ಹೇಳ್ಕೊಡ್ತೀನಿ ಅಂತೇಳಿ ಬರ್ತೀನಿ ಅಂತಾರೆ, ಯಾರು ಬರೋಲ್ರು. ಉಪದಾನಕ್ಕೆ ಮಾಡಿ ಹೋಗ್ತೀರಾ ನೀವು? ಹೋಯ್ತೀವಿ ಗುರುಗಳೇ. ನಮ್ ಕಾಯ್ಕೆನೇ ಇದು ಗುರುಗಳೇ. ನಮ್ಮ 40 ವರ್ಷ ನಮ್ ಜೀವನನೇ ಇದು. ನಾವು ಈ ಕಾಯ್ಕೆ ನೋಡಿ ಮಾದಪ್ಪನ ಗುಡಿ ಮಾಡಿಸಿ ಭಗವಂತನ ಇಷ್ಟೆಲ್ಲ ನಾವು ಪ್ರತಿ ತಿಂಗಳು ನಡ್ಕೊಂಡೋಗಿ ಸೇವೆ ಮಾಡ್ತಾ ಇರೋದು. 10 ರೂಪಾಯಿ ನಾವು ಬಸ್ ಚಾರ್ಜ್ ಹೋಯ್ತಿದಾಗ ನಾವು ತಿಂಗಳು ಸೇವೆ ಮಾಡಕ್ ಶುರು ಮಾಡಿದಾಗ ಈ ಕೊರೋನಾ ಬಂದಾಗಲೂ ನಿಲ್ಸ್ಬಿಟ್ಟು ನಾವು ಈಗ ನಡ್ಕೊಂಡು ಹೋಯ್ತೇವೆ. ಪ್ರತಿ ದೀಪಾವಳಿ ಅಮ್ಮರ್ಸಲು ನಡ್ಕೊಂಡು ಹೋಯ್ತಿದ್ದ ನಾವು, ಮಿಸ್ ಮಾಡದೆ ಹೋಯ್ತಿದ್ದ ನಾವು. ಈ ಕೊರೋನಾ ಬತ್ತಲೇ ನಿಲ್ಸ್ಬಿಟ್ಟು ನಾವು ಗುರುಗಳೇ. ನಮ್ಮ ಜೀವನನೇ ಇದು, ನಮ್ಮ ವೃತ್ತಿನೇ ಇದು ಗುರುಗಳೇ. ತಲೆ ನಾವು ಇದಕ್ಕೋಸ್ಕರನೇ ನಾವು ನಮ್ಮ ಜೀವನ ಮುಡುಪಾಗಿ ಮಾದೇಶ್ವರನಿಗೋಸ್ಕರನೇ ಮುಡುಪಾಗಿ ಇಟ್ಬಿಟ್ಟು ನಮ್ಮ ಎಲ್ಲರೂ ಜಮೀನು ಕೆಲ್ಸಗಳಿಗೆ ಹೋದ್ರೆ ಆಗಲೂ ಇರಲು ಕುಂತ್ಕಲಿ ಇದೇ ಜ್ಞಾನ. ಯಾರು ಏನು ಹೇಳ್ತಾರೆ ಇದೆಲ್ಲ ಬಾಯಿಗೆ ಹಾಕೊಳ್ಳೋದು ಇದೇ ಜ್ಞಾನ ನಮ್ಗೆ. ಮಾದೇವಣ್ಣ, ನಿಮ್ಮೊಂದು ವಿಷಯ ಗೊತ್ತಾ? ಈಗ ಗೊತ್ತಿಲ್ಲ ಗುರುಗಳೇ. ನೀವು ಆಡ್ತಿರೋದು ಬರೀ ಕೇವಲ ಮಾದೇಶ್ವರನ ಗೀತೆ ಅಲ್ಲ, ಒಂದು ಕನ್ನಡ ನಾಡಿನ ಸಮೃದ್ಧ ಜಾನಪದ ಸಂಪತ್ತಿನ ಸಾಹಿತ್ಯವನ್ನ ನೀವು ಹಾಡ್ತಾ ಇರೋದು. ಅದನ್ನ ಹಾಡೋರು ತುಂಬಾ ಸಮೃದ್ಧವಾಗಿ ಬದುಕಬೇಕು, ಅವ್ರಿಗೆ ಸಮೃದ್ಧವಾಗಿ ಹಣ ಸಂಪತ್ತು ಸಿಗಬೇಕು ಅಲ್ವಾ? ಸಿಗ್ತಾ ಇದೆಯಾ? ಇಲ್ಲ ಅಣ್ಣ. ನಮ್ಗೆ ಈಗ ನಮ್ಗೆ ಓಲ್ಡ್ ಪಿಂಚನ್ನು ಬತ್ತೇ ಇಲ್ಲಣ್ಣ. ಯಾವ್ದು ನಿಮ್ದು? ಮಾಸಾಸನ ಅದು ಬತ್ತೇ ಇಲ್ಲಣ್ಣ. ಅರ್ಜಿ ಹಾಕಿ ಇನ್ನೇನ ನಾವು ಈಗ ನನ್ಗೆ 64 ವರ್ಷ ವಯಸ್ಸು, ನಾನು 60 ವರ್ಷ ರಾಜಣ್ಣ ಅಂತಿದ್ರು ಕಲಾಮಂದಿರದಲ್ಲಿ ಆಗದೆ ಹಾಕೋಣ. ಭತ್ತದ ಕಳಿಸ್ತೀವಿ, ಭತ್ತದ ಹೋಗಿ ಕೇಳಿದ್ರೆ ಭತ್ತದ ಇರಿ ಅಂತಾರ. ನಮ್ಗೆಲ್ಲೂ
ಈ ಸ್ಟೇಜ್ ಕಾರ್ಯಕ್ರಮ ಅವೆಲ್ಲ ಏನು ಕೊಡಲ್ಲ ಅಣ್ಣ ನಮ್ಗೆ. ಏನಂದ್ರೆ ಹಿಂಗೆ ಹಳ್ಳಿಗಳ ಮೇಲೆ 11 ದಿನ ತಿಥಿ ಕಾರ್ಯಕ್ಕೆ ಹೋಯ್ತೀವಿ, ಹಿಂಗೆ ಮಾಡ್ಕೊತೀವಿ ಬರ್ತೀವಿ ಅಷ್ಟೇ. ಊರೂರ ಮೇಲೆ ಭಿಕ್ಷೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತೀವಿ. ನಮ್ಗೆ ಯಾವ ಕಾರ್ಯಕ್ರಮನೂ ನಮಗೆಲ್ಲ ಯಾರು ರಕ್ಷಣೆ ಕೊಡಲ್ಲ ಅಣ್ಣ ಎಲ್ಲೂ. 64 ನಿಮ್ಮ ವಯಸ್ಸು? 64 ಅಣ್ಣ. ಮಾನ್ಯ ಜಾನಪದ ಅಕಾಡೆಮಿಯ ಅಧ್ಯಕ್ಷರಿಗೆ ನನ್ನದೊಂದು ಮನವಿ ಇದೆ. ತಾವು ನೇರವಾಗಿ ನೋಡ್ತಿದ್ದೀರಿ ಸರ್, 64 ವರ್ಷ ನಮ್ಮ ಮಾರ್ಷಟಹಳ್ಳಿಯ ಕಂಸಾಳೆ ಮಾದೇವಣ್ಣವ್ರಿಗೆ. ಕಾನೂನು ಹೇಳುತ್ತೆ 58 ವರ್ಷಕ್ಕೆ 60 ವರ್ಷಕ್ಕೆ ಮಾಶಾಸನಕ್ಕೆ ಅವರು ಅರ್ಹರು ಅಂತ. 64 ಆದರೂ ಅವ್ರಿಗೆ ಮಾಶಾಸನ ಬರ್ತಿಲ್ಲ ಸರ್. ಇಂತಹ ಅನೇಕ ಸಾವಿರಾರು ಕಲಾವಿದರಿದ್ದಾರೆ ಕರ್ನಾಟಕದಲ್ಲಿ. ದಯಮಾಡಿ ಒಂದು ಅಭಿಯಾನವನ್ನು ಆರಂಭಿಸಿ ನಿಮ್ಮ ಕಾಲಾವಧಿನಲ್ಲಿ ಅಧಿಕಾರಾವಧಿನಲ್ಲಿ ಎಲ್ಲ ಕಲಾವಿದರಿಗೂ ಮಾಶಾಸನ ಬರೋ ಥರ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ಮಾದೇವಣ್ಣ, ಮನೇಲಿ ಯಾರು ಇದ್ದೀರಿ? ಮನೇಲಿ ನಾವು ನಮ್ಗೆ 5 ಜನ ಮಕ್ಕಳು ಗುರುಗಳೇ. 5 ಜನ 2 ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು, 6 ಜನ. ಎಲ್ರಿಗೂ ಮದುವೆ ಮಾಡ್ಬಿಟ್ಟಿವಿ ಗುರುಗಳೇ. ಎಲ್ರಿಗೂ ಮದುವೆ ಮಾಡ್ಬಿಟ್ಟಿದೀವಿ. 4 ಜನದಲ್ಲಿ ನಮ್ಮ ಮಕ್ಕಳು 2 ಗುಡ್ಡ ಹಪ್ತೀರೆ. ಆದ್ರೂ ನಮ್ಮ ಕರೆದ್ರೆ ಬರಲ್ಲ ಗುರುಗಳೇ. ನಮ್ಮ ಬರಲ್ಲ ದಿಮಾಕು. ಅದಾದ್ರು ಇವತ್ತು ಅದು ನೀವು ಬತ್ತಿದಾರೆ ಅಂತ ಬೆಳಿಗ್ಗೆಯಿಂದ ಕಾಲ್ ಕಟ್ಟಿರೋದಕ್ಕೆ ಉಳ್ಕೊಂಡ್ರದು ವಾಗರ್ದು ನೋಡಲ್ಲ. ಅವರು ನಮ್ಮ ಶಿಷ್ಯರೇ, ಅವರು ಬರಲ್ಲ. ಬರ್ರಪ್ಪ ನಮ್ಮ ತಲೆ ಇದ್ದಾಗೆ ಕಲ್ಸ್ಕೊಡ್ತೀವಿ, 4 ಜನ ನೋಡಲ್ಲಿ, ಹಿಂದ್ಗಡೆ ಹೋಯ್ತಾರೆ ನೋಡಲಿ, ಎಲ್ಲ ನಮ್ಮ ಪೈರ್ಗಳೇ. ಯಾರು ಬರಲ್ರು. ಈ ಕಲೆನ ಕಲ್ತ್ಕೊಳ್ಳಿ. 4 ನೋಡಿದೆ ನಾವು. ನಮ್ಮ ಗುರುಗಳು 2 ವರ್ಷ ಕಾಲ ಒಂದು 10 ಕತೆ ಕಲ್ಸ್ಕೊಟ್ಟಿದ್ದಾರೆ. ಯಾರು ಈ ಕಲೆ ನಮ್ಮ ಮಾದೇಶ್ವರಂದು, ಸಂಕಮ್ಮಂದು, ನಿಂಗರಾಜಮ್ಮಂದು, ಮೈದಾಳರಾಮಂದು, ಚೆನ್ನಗರಾಮಂದು, ಚಾಮುಂಡೇಶ್ವರಿದು, ಒಂದು ಬಂಜೆವನ್ನಮ್ಮಂದು, ಸುಮಾರು 5-6 ಕತೆ ಕಲ್ಸ್ಕೊಟ್ರು ನಮ್ಮ ಗುರುಗಳು. ನೈಟಿ ಹೇಳ ಅಂತ ಕತೆಗಳಲ್ಲಿ ಸಿದ್ದಪ್ಪಾಜಿ ಇಂತಿಂದ ಕಲ್ತಿದ್ರು. ಈಗ ಯಾರೋ ಊರ್ ಮೇಲೆ ಕತೆ ಹೇಳಕ್ ಹೋದ್ರೆ ಬದುಕು ನಡೀತದ? ನಡೀತದ ಗುರುಗಳೇ. ಅದೇ ನೈಟ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ನೈಟ್ ಕಾರ್ಯಕ್ರಮಕ್ಕೆ ನಿದ್ಗೆಡ್ಬೇಕು. ನಿದ್ಗೆಟ್ರೆ ಒಂದಷ್ಟು ಕಾಸು, ಇಲ್ದರಿಲ್ಲ ಅದು 11 ದಿನ ತಿಥಿ ಕಾರ್ಯ ಕರೀತಾರಲ್ಲ, ಆ ಕಾರ್ಯಕ್ಕೆ ಹೋದಾಗ ಮಾತ್ರ ನಿದ್ಗೆಡ್ಬೇಕು. ಉಪವಾಸ ಬೀಳ್ಬೇಕು ಗುರುಗಳೇ. ಹೌದು ಗುರುಗಳೇ. ನಿಮ್ಗಿಂತ ಇನ್ನೊಂದು ವರ್ಗ ಐತೆ ಕಲಾವಿದರಲ್ಲಿ. ಹೇಳಿ ಗುರುಗಳೇ. ಅವರು ಚೆನ್ನಾಗಿ ಹೊಟ್ಟೆ ತುಂಬ ತಿಂತಾರೆ, ಏನೋ ಹೊಟ್ಟೆ ತುಂಬ ಕುಡಿತಾರೆ, ಹೊಟ್ಟೆ ತುಂಬ ಮಾಂಸ ತಿಂತಾರೆ. ಹೌದು. ಮನಿಕೋತಾರೆ. ಹೌದು. ಅವ್ರ ಆಡಕ್ ಬರೋದೇ 1 ಹಾಡು, ಬಿಟ್ರೆ 1 ಅರ್ಧ ಹಾಡು, 1.5 ಹಾಡು. ಅವ್ರು ಅಮೆರಿಕೆಲ್ಲ ಹೋಯ್ತವ್ರೆ. ಹೌದು ಅಲ್ವಾ? ನಮ್ಗೆ ಅಂಥವ್ರಿಗೆಲ್ಲ ರಕ್ಷಣೆ ನಮ್ಗೆ ಕೊಡಲ್ಲ ಗುರುಗಳೇ. ಅಂತ ಮೂಲ ಕಲೆ ಇದ್ರನ್ನೇ ವಿಚಾರಿಸಲ್ಲ. ಏನೋ ನಿಮ್ಮಂಥ ಪುಣ್ಯಾತ್ವರು ಯಾವುದೇವ್ರ ಪುಣ್ಯನ ನೀವು ನಮಗೆ ಸಿಕ್ಕಿ ಅಂತ ಗುರುತಿಸಕ್ಕೆ ಬಂದಿದ್ದೀರಿ. ನಮ್ಮನ್ನು ಯಾರು ಏನು ಅಂತ ಕ್ಯಾರೆ ಮಾಡಲ್ಲ. ನಮ್ಮನ್ಗೆ ಹೋಗಿ ಎಲ್ಲ ಕಾರ್ಯಕ್ರಮ ಕೇಳಿದ್ರು ಕೊಡಲ್ಲ. ಹೋಗ ಕಾರ್ಯಕ್ರಮ ಇಲ್ಲ ಕಣ ನಿಮ್ಗೆ ಅಂತ ಅಂತಾರೆ. ನಮ್ಗೆ ಯಾರು ಕರ್ಕೋಗಿ ಗುರ್ಸೋರು, ಯಾವ ಆಫೀಸ್ಗೆ ಆಗಲಿ ಎಲ್ಲಿಗೆ ಆಗಲಿ ನಮ್ಗೆ ಕರ್ಕೋಗಿ ಗುರ್ಸಿಸ್ಕೊಡೋರೇ ಇಲ್ಲ ಗುರುಗಳೇ. ನಮ್ಮ ಈಗ ಯಾರು ಗುರುತಿಸಿಲ್ಲ ಅಂದ್ರು ನಮ್ಮ ಕನ್ನಡ ನಾಡಿನ ಜನ ಇದಾರಲ್ಲ, ಅವರು ಕಲಾ ಪ್ರೇಮಿಗಳಿದ್ದಾರೆ. ಹೌದು ಗುರುಗಳೇ. ಕಲಾವಿದರನ್ನ ಅವರು ಪೋಷಿಸ್ತಾರೆ. ಹೌದು ಗುರುಗಳೇ. ಈಗ ನಿಮ್ಮನ್ನ ಕರ್ಕೊಂಡು ಬಂದು ಅವ್ರ ಮುಂದೆ ನಿಲ್ಸುವಂತ ಕೆಲಸ ಮಾಡ್ಬಿಟ್ಟಿದೀನಿ. ಹೌದು ಗುರುಗಳೇ. ಆಯ್ತಾ? ನಿಮ್ ಫೋನ್ ನಂಬರ್ ಹಾಕ್ತೀನಿ. ಆಯ್ತು ಗುರುಗಳೇ. ಯಾರಿಗೆ ತಮ್ಮ ಹಾಡು, ತಮ್ಮ ಈ ಒಂದು ಕಲೆಯನ್ನ ನೋಡಿದಂತವ್ರು, ಹೌದು ಗುರುಗಳೇ, ಅವ್ರ ಕಾರ್ಯಕ್ರಮಗಳಿಗೆ ಏನಾದ್ರು ಬೇಕಾದ್ರೆ ನಿಮ್ಗೆ ಫೋನ್ ಮಾಡಿ ಕರ್ಸ್ಕೊಳ್ತಾರೆ. ಆಯ್ತು ಗುರುಗಳೇ. ಆಯ್ತಾ? ನಾನು ಸಾಧ್ಯವಾದಷ್ಟು ಆಯ್ತು ಗುರುಗಳೇ ಎಲ್ಲ ವೇದಿಕೆಗಳಲ್ಲೂ ನಿಮ್ಮನ್ನ ಬಳಸ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಆಯ್ತು ಗುರುಗಳೇ. ಮತ್ತು ತಮಗೆ ಸರ್ಕಾರದಿಂದ ಏನೆಲ್ಲ ಸಿಗಬೇಕು ವ್ಯವಸ್ಥೆಗಳು ಅದನ್ನೆಲ್ಲ ಸಿಗ್ಲಿಕ್ಕೆ, ಸಿಗುವಂತೆ ಮಾಡ್ಲಿಕ್ಕೆ ನನ್ನ ಕೈಲಾದ ಎಲ್ಲ ಸಹಾಯವನ್ನು ಮಾಡ್ತೀನಿ. ಮಲೆ ಮಹದೇಶ್ವರ ಜನಪದ ದೇವರು ನಿಮ್ಗೆ ಸರ್ವ ಸಕಲ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಆಯ್ತು ಗುರುಗಳೇ. ನಿಮಗೂ ಒಳ್ಳೇದು ಮಾಡಲಿ ಭಗವಂತ. ನಮ್ಮನ್ನು ಬಂದು ಇಲ್ಲಿ ಗುರುಸಿ ನಮ್ಮ ಕೈಲಿ ಇತ್ತವತ್ನಾಗ 4 ನುಡಿ ಹೇಳಿಸ್ರಲ್ಲ. ನಮಗೂ ತುಂಬ ಆಶೀರ್ವಾದ. ಮಲೆ ಮಹದೇಶ್ವರ ನಿಮ್ಗೆ ಆಯುಷು, ಆರೋಗ್ಯ, ತನು, ಮನ, ಧನ ಇನ್ನೂ ಭಗವಂತ 100 ವರ್ಷ ಮಿಗಿಲಾಗಿ ಬಿಡಲಿ ಮಲೆ ಮಹದೇಶ್ವರ ಅಂತ ಸದಾ ಮಾದಪ್ಪನ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ ಗುರುಗಳೇ.